ಎಲ್ಲರೂ ಅಂದ್ಕೊಳ್ತಾ ಇದ್ರು, ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೊಂದು ವಿದೇಶ ಪ್ರವಾಸವನ್ನು ಮಾಡ್ತಾರೆ ಅಂತ. ಈಗ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಅವರು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತೇಳಿ. ಸುಖ ಸುಮ್ಮನೆ ಹೋಗ್ತಾ ಇರಲಿಲ್ಲ ನೋಡಿ. ವಿದೇಶ ಪ್ರವಾಸವನ್ನು ಮಾಡೋದು ಒಂದು, ಅಲ್ಲಿ ಹೋಗಿ ಭೇಟಿ ಮಾಡಿ ಬರೋದು ಒಂದು, ಅದರ ವಿಶ್ವಾಸವನ್ನು ಗಳಿಸೋದಿದೆಯಲ್ಲ, ಆ ವಿಶ್ವಾಸವನ್ನು ಗಳಿಸಿದ್ದು ಇವತ್ತು ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ. ಈ ಪಹಲ್ಗಾಮ್ನ ದಾಳಿ ಆದ ಬಳಿಕ ಭಾರತದ ಜೊತೆ ಜಗತ್ತು ನಿಲ್ತಾ ಇದೆ. ಕಾರಣ ನರೇಂದ್ರ ಮೋದಿಯವರು. ಮೊದಲು ಭಾರತಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಇಸ್ರೇಲ್ ಮೇಲೆ ಹಮಾಸ್ ಅಟ್ಯಾಕ್ ಮಾಡಿದಾಗ, ಅಥವಾ ಹೌತಿಯವರು ಅಟ್ಯಾಕ್ ಮಾಡಿದಾಗ, ವೆಸ್ಟ್ ಬ್ಯಾಂಕಿಂದ ಅಟ್ಯಾಕ್ ಮಾಡಿದಾಗ ಭಾರತ ಒಂದು ರೀತಿಯಲ್ಲಿ ಇಸ್ರೇಲ್ ಪರವಾಗಿ ನಿಂತಿತ್ತು. ಹಾಗಾಗಿ ಇವತ್ತು ಈ ಒಂದು ಅಟ್ಯಾಕ್ ಆದ ಬಳಿಕ ಇಸ್ರೇಲ್ ಮೊಟ್ಟ ಮೊದಲ ಬಾರಿಗೆ ಭಾರತವನ್ನು ಬೆಂಬಲಿಸಿತು. ಇಸ್ರೇಲ್ನ ಬಳಿಕ ಬ್ರಿಟನ್ ಕೂಡ ಬೆಂಬಲಿಸೋದಕ್ಕೆ ಶುರು ಮಾಡಿದೆ. ಬ್ರಿಟನ್ ಸಂಸತ್ನಲ್ಲಿ ಪಹಲ್ಗಾಮ್ ದಾಳಿ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಂಸದರೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದು ಭಾರತವನ್ನು ನಾವೆಲ್ಲರೂ ಬೆಂಬಲ ಕೊಡಬೇಕು, ಬೆಂಬಲಿಸಲೇಬೇಕು ಅಂತೇಳಿ ಸಂಸದರು ಇವತ್ತು ಪಟ್ಟು ಹಿಡಿದಿದ್ದಾರೆ. ಉಗ್ರವಾದವನ್ನು ಅಂತ್ಯ ಮಾಡಲೇಬೇಕು ಅಂತೇಳಿ, ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಬ್ರಿಟನ್ ಸಂಸತ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಅನ್ನೋದು, ಪೂರ್ವ ನಿಯೋಜಿತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆ ಇನ್ನೂ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿದೆ. ಆದರೂ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಬ್ರಿಟನ್ನ ಸಂಸದರು ಕೇಳಿದ್ದಾರೆ. ಬ್ರಿಟನ್ನ ಸಂಸದನ ಪ್ರಶ್ನೆಗೆ ಬ್ರಿಟಿಷ್ ಸರ್ಕಾರವು ಕೂಡ ಉತ್ತರವನ್ನು ಕೊಟ್ಟಿದೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಲು ನಾವು ಅಂದರೆ ಬ್ರಿಟನ್ ಭಾರತವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಸಂಸತ್ನಲ್ಲೇ ಉತ್ತರವನ್ನು ಕೊಟ್ಟಿದೆ ಬ್ರಿಟನ್ನ ಸಂಸದರ ಪ್ರಶ್ನೆಗೆ ಬ್ರಿಟನ್ ಸರ್ಕಾರ. ಹಾಗಾಗಿ ಇವತ್ತು ಪಹಲ್ಗಾಮ್ನ ದಾಳಿಗೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರಕ್ಕೆ ರಿವೆಂಜ್ಗೋಸ್ಕರ ನಿಂತಿರುವಂಥ ಭಾರತಕ್ಕೆ ವಿಶ್ವದ ಮಿತ್ರ ದೇಶಗಳು ಎಲ್ಲರೂ ಅಂದ್ಕೊಳ್ತಾ ಇದ್ರು, ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೊಂದು ವಿದೇಶ ಪ್ರವಾಸವನ್ನು ಮಾಡ್ತಾರೆ ಅಂತ. ಈಗ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಅವರು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತೇಳಿ. ಸುಖ ಸುಮ್ಮನೆ ಹೋಗ್ತಾ ಇರಲಿಲ್ಲ ನೋಡಿ. ವಿದೇಶ ಪ್ರವಾಸವನ್ನು ಮಾಡೋದು ಒಂದು, ಅಲ್ಲಿ ಹೋಗಿ ಭೇಟಿ ಮಾಡಿ ಬರೋದು ಒಂದು, ಅದರ ವಿಶ್ವಾಸವನ್ನು ಗಳಿಸೋದಿದೆಯಲ್ಲ, ಆ ವಿಶ್ವಾಸವನ್ನು ಗಳಿಸಿದ್ದು ಇವತ್ತು ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ. ಈ ಪಹಲ್ಗಾಮ್ನ ದಾಳಿ ಆದ ಬಳಿಕ ಭಾರತದ ಜೊತೆ ಜಗತ್ತು ನಿಲ್ತಾ ಇದೆ. ಕಾರಣ ನರೇಂದ್ರ ಮೋದಿಯವರು. ಮೊದಲು ಭಾರತಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಇಸ್ರೇಲ್ ಮೇಲೆ ಹಮಾಸ್ ಅಟ್ಯಾಕ್ ಮಾಡಿದಾಗ, ಅಥವಾ ಹೌತಿಯವರು ಅಟ್ಯಾಕ್ ಮಾಡಿದಾಗ, ವೆಸ್ಟ್ ಬ್ಯಾಂಕಿಂದ ಅಟ್ಯಾಕ್ ಮಾಡಿದಾಗ ಭಾರತ ಒಂದು ರೀತಿಯಲ್ಲಿ ಇಸ್ರೇಲ್ ಪರವಾಗಿ ನಿಂತಿತ್ತು. ಹಾಗಾಗಿ ಇವತ್ತು ಈ ಒಂದು ಅಟ್ಯಾಕ್ ಆದ ಬಳಿಕ ಇಸ್ರೇಲ್ ಮೊಟ್ಟ ಮೊದಲ ಬಾರಿಗೆ ಭಾರತವನ್ನು ಬೆಂಬಲಿಸಿತು. ಇಸ್ರೇಲ್ನ ಬಳಿಕ ಬ್ರಿಟನ್ ಕೂಡ ಬೆಂಬಲಿಸೋದಕ್ಕೆ ಶುರು ಮಾಡಿದೆ. ಬ್ರಿಟನ್ ಸಂಸತ್ನಲ್ಲಿ ಪಹಲ್ಗಾಮ್ ದಾಳಿ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಂಸದರೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದು ಭಾರತವನ್ನು ನಾವೆಲ್ಲರೂ ಬೆಂಬಲ ಕೊಡಬೇಕು, ಬೆಂಬಲಿಸಲೇಬೇಕು ಅಂತೇಳಿ ಸಂಸದರು ಇವತ್ತು ಪಟ್ಟು ಹಿಡಿದಿದ್ದಾರೆ. ಉಗ್ರವಾದವನ್ನು ಅಂತ್ಯ ಮಾಡಲೇಬೇಕು ಅಂತೇಳಿ, ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಬ್ರಿಟನ್ ಸಂಸತ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಅನ್ನೋದು, ಪೂರ್ವ ನಿಯೋಜಿತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆ ಇನ್ನೂ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿದೆ. ಆದರೂ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಬ್ರಿಟನ್ನ ಸಂಸದರು ಕೇಳಿದ್ದಾರೆ. ಬ್ರಿಟನ್ನ ಸಂಸದನ ಪ್ರಶ್ನೆಗೆ ಬ್ರಿಟಿಷ್ ಸರ್ಕಾರವು ಕೂಡ ಉತ್ತರವನ್ನು ಕೊಟ್ಟಿದೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಲು ನಾವು ಅಂದರೆ ಬ್ರಿಟನ್ ಭಾರತವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಸಂಸತ್ನಲ್ಲೇ ಉತ್ತರವನ್ನು ಕೊಟ್ಟಿದೆ ಬ್ರಿಟನ್ನ ಸಂಸದರ ಪ್ರಶ್ನೆಗೆ ಬ್ರಿಟನ್ ಸರ್ಕಾರ. ಹಾಗಾಗಿ ಇವತ್ತು ಎಲ್ಲರೂ ಅಂದ್ಕೊಳ್ತಾ ಇದ್ರು,
ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೊಂದು ವಿದೇಶ ಪ್ರವಾಸವನ್ನು ಮಾಡ್ತಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅವರು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ. ಸುಖ ಸುಮ್ಮನೆ ಹೋಗ್ತಾ ಇರಲಿಲ್ಲ ನೋಡಿ. ವಿದೇಶ ಪ್ರವಾಸವನ್ನು ಮಾಡೋದು ಒಂದು, ಅಲ್ಲಿ ಹೋಗಿ ಭೇಟಿ ಮಾಡಿ ಬರೋದು ಒಂದು, ಅದರ ವಿಶ್ವಾಸವನ್ನು ಗಳಿಸೋದಿದೆಯಲ್ಲ, ಆ ವಿಶ್ವಾಸವನ್ನು ಗಳಿಸಿದ್ದು ಇವತ್ತು ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ. ಈ ಪಹಲ್ಗಾಮ್ನ ದಾಳಿ ಆದ ಬಳಿಕ ಭಾರತದ ಜೊತೆ ಜಗತ್ತು ನಿಲ್ತಾ ಇದೆ. ಕಾರಣ ನರೇಂದ್ರ ಮೋದಿಯವರು. ಮೊದಲು ಭಾರತಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಇಸ್ರೇಲ್ ಮೇಲೆ ಹಮಾಸ್ ಅಟ್ಯಾಕ್ ಮಾಡಿದಾಗ, ಅಥವಾ ಹೌತಿಯವರು ಅಟ್ಯಾಕ್ ಮಾಡಿದಾಗ, ವೆಸ್ಟ್ ಬ್ಯಾಂಕಿಂದ ಅಟ್ಯಾಕ್ ಮಾಡಿದಾಗ ಭಾರತ ಒಂದು ರೀತಿಯಲ್ಲಿ ಇಸ್ರೇಲ್ ಪರವಾಗಿ ನಿಂತಿತ್ತು. ಹಾಗಾಗಿ ಇವತ್ತು ಈ ಒಂದು ಅಟ್ಯಾಕ್ ಆದ ಬಳಿಕ ಇಸ್ರೇಲ್ ಮೊಟ್ಟ ಮೊದಲ ಬಾರಿಗೆ ಭಾರತವನ್ನು ಬೆಂಬಲಿಸಿತು. ಇಸ್ರೇಲ್ನ ಬಳಿಕ ಬ್ರಿಟನ್ ಕೂಡ ಬೆಂಬಲಿಸೋದಕ್ಕೆ ಶುರು ಮಾಡಿದೆ. ಬ್ರಿಟನ್ ಸಂಸತ್ನಲ್ಲಿ ಪಹಲ್ಗಾಮ್ ದಾಳಿ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಂಸದರೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದು ಭಾರತವನ್ನು ನಾವೆಲ್ಲರೂ ಬೆಂಬಲ ಕೊಡಬೇಕು, ಬೆಂಬಲಿಸಲೇಬೇಕು ಅಂತೇಳಿ ಸಂಸದರು ಇವತ್ತು ಪಟ್ಟು ಹಿಡಿದಿದ್ದಾರೆ. ಉಗ್ರವಾದವನ್ನು ಅಂತ್ಯ ಮಾಡಲೇಬೇಕು ಅಂತೇಳಿ, ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಬ್ರಿಟನ್ ಸಂಸತ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಅನ್ನೋದು, ಪೂರ್ವ ನಿಯೋಜಿತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆ ಇನ್ನೂ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿದೆ. ಆದರೂ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಬ್ರಿಟನ್ನ ಸಂಸದರು ಕೇಳಿದ್ದಾರೆ. ಬ್ರಿಟನ್ನ ಸಂಸದನ ಪ್ರಶ್ನೆಗೆ ಬ್ರಿಟಿಷ್ ಸರ್ಕಾರವು ಕೂಡ ಉತ್ತರವನ್ನು ಕೊಟ್ಟಿದೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಲು ನಾವು ಅಂದರೆ ಬ್ರಿಟನ್ ಭಾರತವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಸಂಸತ್ನಲ್ಲೇ ಉತ್ತರವನ್ನು ಕೊಟ್ಟಿದೆ ಬ್ರಿಟನ್ನ. ಎಲ್ಲರೂ ಅಂದ್ಕೊಳ್ತಾ ಇದ್ರು, ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟೊಂದು ವಿದೇಶ ಪ್ರವಾಸವನ್ನು ಮಾಡ್ತಾರೆ ಅಂತ. ಈಗ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಅವರು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ. ಸುಖ ಸುಮ್ಮನೆ ಹೋಗ್ತಾ ಇರಲಿಲ್ಲ ನೋಡಿ. ವಿದೇಶ ಪ್ರವಾಸವನ್ನು ಮಾಡೋದು ಒಂದು, ಅಲ್ಲಿ ಹೋಗಿ ಭೇಟಿ ಮಾಡಿ ಬರೋದು ಒಂದು, ಅದರ ವಿಶ್ವಾಸವನ್ನು ಗಳಿಸೋದಿದೆಯಲ್ಲ, ಆ ವಿಶ್ವಾಸವನ್ನು ಗಳಿಸಿದ್ದು ಇವತ್ತು ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ. ಈ ಪಹಲ್ಗಾಮ್ನ ದಾಳಿ ಆದ ಬಳಿಕ ಭಾರತದ ಜೊತೆ ಜಗತ್ತು ನಿಲ್ತಾ ಇದೆ. ಕಾರಣ ನರೇಂದ್ರ ಮೋದಿಯವರು. ಮೊದಲು ಭಾರತಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಇಸ್ರೇಲ್ ಮೇಲೆ ಹಮಾಸ್ ಅಟ್ಯಾಕ್ ಮಾಡಿದಾಗ, ಅಥವಾ ಹೌತಿಯವರು ಅಟ್ಯಾಕ್ ಮಾಡಿದಾಗ, ವೆಸ್ಟ್ ಬ್ಯಾಂಕಿಂದ ಅಟ್ಯಾಕ್ ಮಾಡಿದಾಗ ಭಾರತ ಒಂದು ರೀತಿಯಲ್ಲಿ ಇಸ್ರೇಲ್ ಪರವಾಗಿ ನಿಂತಿತ್ತು. ಹಾಗಾಗಿ ಇವತ್ತು ಈ ಒಂದು ಅಟ್ಯಾಕ್ ಆದ ಬಳಿಕ ಇಸ್ರೇಲ್ ಮೊಟ್ಟ ಮೊದಲ ಬಾರಿಗೆ ಭಾರತವನ್ನು ಬೆಂಬಲಿಸಿತು. ಇಸ್ರೇಲ್ನ ಬಳಿಕ ಬ್ರಿಟನ್ ಕೂಡ ಬೆಂಬಲಿಸೋದಕ್ಕೆ ಶುರು ಮಾಡಿದೆ. ಬ್ರಿಟನ್ ಸಂಸತ್ನಲ್ಲಿ ಪಹಲ್ಗಾಮ್ ದಾಳಿ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಂಸದರೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದು ಭಾರತವನ್ನು ನಾವೆಲ್ಲರೂ ಬೆಂಬಲ ಕೊಡಬೇಕು, ಬೆಂಬಲಿಸಲೇಬೇಕು ಅಂತೇಳಿ ಸಂಸದರು ಇವತ್ತು ಪಟ್ಟು ಹಿಡಿದಿದ್ದಾರೆ. ಉಗ್ರವಾದವನ್ನು ಅಂತ್ಯ ಮಾಡಲೇಬೇಕು ಅಂತೇಳಿ, ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಬ್ರಿಟನ್ ಸಂಸತ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ ಎಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಅನ್ನೋದು, ಪೂರ್ವ ನಿಯೋಜಿತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆ ಇನ್ನೂ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿದೆ. ಆದರೂ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಬ್ರಿಟನ್ನ ಸಂಸದರು ಕೇಳಿದ್ದಾರೆ. ಬ್ರಿಟನ್ನ ಸಂಸದನ ಪ್ರಶ್ನೆಗೆ ಬ್ರಿಟಿಷ್ ಸರ್ಕಾರವು ಕೂಡ ಉತ್ತರವನ್ನು ಕೊಟ್ಟಿದೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಲು